ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಇವತ್ತು ಇವತ್ತು ಜುಲೈ 16th ಸಂಜೆ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀವಿ. ಆದರೆ ಯಾರು ಬ್ಯಾಟೇ ತಂದಿಲ್ಲ ಹುಡುಗರು, ಯಾಕಂದರೆ ಹುಡುಗರು ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಬಸವಣ್ಣ ಅವರು ಹೋಗಿ ಬ್ಯಾಟ್ ತರಕ್ಕೆ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಹುಡುಗರೆಲ್ಲ ವಾಲಿಬಾಲ್ ಆಡ್ತಾ ಇದ್ದಾರೆ. ಹಾಯ್ ಮಾವುಡಿ, ಬ್ಯಾಟ್ ರೆಡಿ. ಬ್ಯಾಟು ಓಕೆ ಗೈಸ್, ಇವಾಗ ಬ್ಯಾಟ್ ತಗೊಂಡಿದ್ದೀವಿ. ಇದು ನಮ್ಮ ಎಫ್ ಟೈಪ್ ಅಂತಾರೆ, ಇಲ್ಲಿರೋದು ಎಫ್ ಟೈಪು. ಈಗ ಹೋಗ್ತಾ ಇದ್ದೀವಿ ನೋಡಿ. ಇದು ಈ ಕಡೆ ತೋರಿಸ್ಬಿಡಿ. ಅದು ಸಾರಿ, ಅವ್ರು ಒಂದು ಕೈಲಿ ಬ್ಯಾಟ್ ಇಟ್ಕೊಂಡಿದ್ದಾರೆ, ಅದಕ್ಕೆ ತೋರ್ಸೋಕೈತಲ್ಲ. ತೋರ್ಸಾದ್ಮೇಲೆ ಓ ಗೈಸ್, ಮಳೆ ಬರಂಗಿದೆ. ನಿಜವಲ್ಲೂ ಮಳೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಮಳೆ ಬಂದ್ರೂ ಕ್ರಿಕೆಟ್ ಆಡ್ತೀವಿ. ಅದು ಕ್ವಾಟ್ರಾ ಸೈಕ್ಲದು. ಇದು ಅಂದರೆ ಏನು ಅದು, ಇವತ್ತು ಯಾವ್ದು ಗೆಲ್ಲುತ್ತೆ? ಇವತ್ತು ಇಂಗ್ಲೆಂಡ್ ಗೆಲ್ಲುತ್ತೆ. ಕೊಹ್ಲಿ 50 ಹೊಡಿತಾನೆ. 5:30 ಆದರೆ ನಮ್ಮದು ಡೈಲಿ ರೊಟೀನ್ ಏನಂದರೆ ಕ್ರಿಕೆಟ್ ಆಡೋಕ್ಕೆ ಬರೋದು. ನೋಡಿ, ಇವತ್ತು ನಮ್ಮ ಕ್ರಿಕೆಟ್ ಗ್ಯಾಂಗ್ ಮೆಂಬರ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇಲ್ಲಿದ್ದಾರಲ್ಲ ಅವರು ನಮ್ಮ ಚಿಕ್ಕಣ್ಣ, ಬನ್ನಿ. ಇದು ನಮ್ಮ ಕಾರ್ತಿ ಅಣ್ಣ ಯಾವಾಗಲೂ ನಂಗೆ ಬ್ಯಾಟಿಂಗ್ ಸಿಗಲ್ಲ, ಬೌಲಿಂಗ್ ಸಿಗಲ್ಲ ಅಂತ ಹೇಳ್ತಾರೆ. ಬ್ಯಾಟಿಂಗ್ ಹೋಗು ಬೌಲಿಂಗ್ ಹೋಗು ಅಂದರೆ ಏನಕ್ಕೂ ಹೋಗಲ್ಲ, ಆಮೇಲೆ ಬ್ಯಾಟಿಂಗ್ ಸಿಗಲ್ಲ ಅಂತ ಹೇಳೋದು. ಅಯ್ಯೋ ನೋಡಿ, ಚಿಕ್ಕಣ್ಣ ಇವತ್ತು ಏನು ಫಸ್ಟ್ ಬ್ಯಾಟಿಂಗ್ಗೆ ಹೋಗ್ತಾರಂತೆ. ಆದರೆ ಅವ್ರು ಗಾಳಿ ಬೀಸ ಅಂತ ನೋಡಿದ್ರೆ ತೆಂಗಿನ ಮರ ನೋಡಿ, ಅಲ್ಲಿ ಮಗನೇ ತೋರಿಸಿ ತೆಂಗಿನ ಮರ ಆ ಥರ ಅಲ್ಲಾಡುತ್ತೆ. ಇವು ಏನಕ್ಕೆ ಹೇಳಿ ತೆಂಗಿನ ಮರ ಅಲ್ಲಾಡೋದು? ಚಿಕ್ಕಣ್ಣ ಬ್ಯಾಟ್ ಬೀಸೋದ್ರಿಂದನೇ ಅಲ್ಲಾಡೋದು. ನೆಕ್ಸ್ಟ್ ಬನ್ನಿ, ನಮ್ಮ ಅಧ್ಯಕ್ಷರು. ಇವತ್ತು ಎಷ್ಟು ಮ್ಯಾಚ್ ಗೆಲ್ತೀರಿ ಹೇಳ್ಬಿಡಿ. ಇವತ್ತು 3-3 ಇರಿ ಈಗ ಗೈಸ್, ಇವರೇ ನಮ್ಮ ಕಿಂಗು. ಅಣ್ಣ, ಇವತ್ತು ಎಷ್ಟು ಮ್ಯಾಚ್ ಗೆಲ್ತೀರಾ? ಯಾಕೋ ಪಕ್ಕ ನಮ್ಮ ಕಾಂಪೌಂಡರ್ ಅವರೇ ನಮ್ಮ ಲೀಡರು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬರ್ತಾ ಇದಾರಲ್ಲ ಇವರು ಅಂಕಲ್. ಇವರು ಒಂಥರ ಅಕ್ಷರ್ ಪಟೇಲ್. ನೋಡಿ, ಎಷ್ಟೇ ವಯಸ್ಸಾಗಿದ್ರು ಟೀಮ್ ಮಾತ್ರ ಕರ್ಕೊಳ್ಳೋದು ಯಾರು ಬಿಡಲ್ಲ. ಇಲ್ಲಿ ನೋಡಿ ಬರ್ತಾನೆ ನನ್ನ ಶಿಷ್ಯ ನಮ್ಮ ಮರಿ ಅದೇ ಹೆಂಗೆ ನಗಾಡ್ತಾರೆ ನೋಡಿ. ಇವರೇ ನಮ್ಮ ಮೇಯ್ನ್ ಪ್ಲೇಯರು. ಇವ್ರಿಗೆ ಹೆವಿ ಬಿಟ್ಸ್ ಹೋಗುತ್ತೆ ಅಂದ್ಕೊಳ್ಳಿ. ಒಂದು 5 ಕೋಟಿ 6 ಕೋಟಿ ಗಂಟೆ ಹೋಗ್ತದೆ. 6 ಕೋಟಿ ಇಂಟರ್ವ್ಯೂ. ಬೆಳಕು ಕತ್ತಲಲ್ಲಿ ಬೆಳಕು. ಪ್ರದೀಪ್ ಅವರೇ, ಇಲ್ಲ ಫಾರ್ಮಾಲಿಟೀಸ್ ಹಂಗಿರ್ಬೇಕು. ನಾನೇ ಹೇಳ್ತೀನಿ. ವೆಲ್ಕಮ್ ಟು ಅವರ್ ಲಾಗ್. ನಾನೇ ಹೇಳ್ಕೊಡ್ಬೇಕಲ್ಲ ಗುರಿ ಎಲ್ಲ. ಹೇಳಿ ರಿಕ್ಕಿ ಅವರೇ, ಇವತ್ತು ಎಷ್ಟು ಹೊಡಿತೀರಾ? ಇವತ್ತು ಸಾರಿ, ಎಣ್ಣೆ ಅಲ್ಲ, ರನ್ಸ್ ಎಷ್ಟು ಹೊಡಿತೀರಾ? ಎಲ್ಲ ಬಿಟ್ಬಿಟ್ಟಿದ್ದೀನಿ ಕಣ. ಗೊತ್ತು, ನೀವು ಬರೀ ಅರಳೆಣ್ಣೆ ಎಷ್ಟೆಲ್ಲ ಕುಡಿಯೋದು. ಅರಳೆಣ್ಣೆ ಮತ್ತೆ ತಲೆಗೆ ಹಾಕೊಳ್ಳೋದು. ಇವತ್ತು ಎಷ್ಟು ಹೊಡಿತೀರಾ ರನ್ಸು? ಇವತ್ತೊಂದು 50 ಎಲ್ಲ ಟೋಟಲ್ ಮ್ಯಾಚ್ಗೆ. ಸರ್, ನೀವು 3 ಬಾಲ್ ಕರೆಕ್ಟಾಗಿ ನಿಂತ್ಕೊಂಡು ಆಡ್ಬಿಡಿ ಸಾಕು. ಆಮೇಲೆ 3 ಬಾಲ್ 50 ಅಲ್ಲ ಸರ್, ನೀವು 3 ಬಾಲ್ ನಿಂತ್ರೆ 50 ಹೊಡಿತೀರಾ. ಯಾಕಂದ್ರೆ ಫಸ್ಟ್ 3 ಬಾಲಲ್ಲಿ ಔಟ್ ಆಗ್ಬಿಟ್ರೆ ನೀವು ಹೊಡೆಯೋದೇ ಇಲ್ವಲ್ಲ. ಹಂಗೆ 3 ಬಾಲ್ ಡಿಫೆನ್ಸ್ ಹೊಡಿ. ಆಮೇಲೆ ಹೌದು. ಎಲ್ಲಿ ನಿಮ್ಮ ಲವರ್ ಗೌರಿಶಂಕರ್ ಬರ್ತಿದಾರೆ ಇವಾಗ, ಇನ್ನೊಂದು ಆಂದವೇ. ಸರ್, ನೀವು ಆ ಥರ ಎಲ್ಲ ಕ್ಯಾಶುವಲ್ ಆಗಿ ಮಾತಾಡಿ. ನೀವೇ ತಾನೇ ಯಾವ ಥರ ಅವರು ಇಲ್ಲಿ ಕ್ಯಾಮ್ರಾ ಮುಂದೆ ಹೆಂಗ್ ಮಾತಾಡ್ತೀರಾ, ಬಿಹೈಂಡ್ ದಿ ಕ್ಯಾಮ್ರಾ ಹೆಂಗ್ ಮಾತಾಡ್ತೀರಾ? ನಾನು ನೋಡಿದೀನಿ ಸರ್. ನಾನು ನಿಮ್ಮನ್ನ ಸರ್ ನೀವು ಇವತ್ತು ನಮ್ಮ ಬಸವಣ್ಣ ಎಷ್ಟು ನೋಡಿತಾರೆ? ಇವತ್ತು ಅವನೊಂದು 25-50. ನಾನೇ ಫಸ್ಟ್ ಬಾಲ್ ಔಟ್ ಮಾಡ್ತೀನಿ ನೋಡಿ. ನೋಡೇ ಬಿಡೋಣ ಇವತ್ತು ಗೈಸ್. ಆಯ್ತಾ ಚಾಲೆಂಜ್? ಇವತ್ತು ಚಾಲೆಂಜ್. ಇವ್ರು 50 ಹೊಡಿತಾರೆ ಅಂದವ್ರೆ. ನಾನು ಬಸವಣ್ಣನ ಔಟ್ ಮಾಡಿ 3 ಮ್ಯಾಚಿಂದ. ಬನ್ನಿ ಇಲ್ಲಿ. ಈಗ ಇವ್ರು ಸಾಕು. ಈಗ ಇನ್ನೊಬ್ರು ಬಂದ್ರು ಯಾರೋ. ಇಲ್ಲಿ ನೋಡಿ, ಈಗ ಈ ವರ್ಷದ 2026ನ ಎಮರ್ಜಿಂಗ್ ಪ್ಲೇಯರ್, ಇಂಪ್ಯಾಕ್ಟ್ ಪ್ಲೇಯರ್, ಎಮರ್ಜಿಂಗ್ ಪ್ಲೇಯರ್ ಏನಾರ ಹೇಳ್ಬೋದು. ಸಿದ್ದೇಶ್ ತಗೊಳ್ಳಿ. ಇವರು ನಮ್ಮ BASL ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರು. ಈ ವರ್ಷ ಬಂದಿದ್ದಾರೆ ನಮ್ಮ ಕ್ರಿಕೆಟ್ ಗ್ರೌಂಡ್ಗೆ. ಸತತ 6ನೇ ವರ್ಷ, ಆಮೇಲೆ 7ನೇ ವರ್ಷ ನಮಗೆ ಸಿಕ್ಕಿದ್ದಾರೆ. ತಲಾ ಫಾರ್ ಅ ರೀಸನ್. ಎಸ್ ಅಣ್ಣ, ಇವತ್ತು ಎಷ್ಟು ರನ್ಸ್ ಹೊಡಿತೀರಾ? ಎಷ್ಟು ವಿಕೆಟ್ ತೆಗಿತೀರಾ? ಇವತ್ತು ಒಂದು 30 ರನ್ ಹೊಡಿಬೇಕು ಅಂತಿದ್ದೀವಿ, ಎಲ್ಲ ಮ್ಯಾಚು ಸೇರಿ. ಯಾಕಂದರೆ ಗೈಸ್, ಯಾರಿಗೂ ಬ್ಯಾಟಿಂಗ್ಗೆ ಸಿಗಲ್ಲ, ಕಾಂಪೌಂಡ್ರೆ ಔಟ್ ಆಗಲ್ಲ. ಏನು ಮಾಡೋದು ಹೇಳಿ? ಇನ್ನು ಬೇಗ ಔಟ್ ಆದರೆ ವಿಕೆಟ್ ಸಿಗದೇ ಇರೋ ಪರವಾಗಿಲ್ಲ, ಒಳ್ಳೆ ಎಕನಾಮಿಕಲ್ ಸ್ಪೆಲ್ ಹಾಕ್ಬೇಕು ಅಂತಿದ್ದೀವಿ. ಸ್ಪೆಲ್ ಮ್ಯಾಚು ನಮ್ಮ ಟೀಮ್ ಅವರು 45 ರನ್ಸ್ ಹೊಡೆದಿದ್ವಿ. ನೆಕ್ಸ್ಟು 46 ಟಾರ್ಗೆಟ್ ಇತ್ತು. 3 ಓವರ್ ಚೆನ್ನಾಗಿ ಆಡಿಸಿದ್ರು. ಲಾಸ್ಟ್ 6 ಬಾಲ್ಗೆ 19 ಬೇಕಾಯಿತು. ಮ್ಯಾನ್ ಆಫ್ ದಿ ಮ್ಯಾಚ್ 19 ರನ್ ಲಾಸ್ಟಲ್ಲಿ ಮಿಕ್ಸ್ ಇದ್ದಾರೆ. ಹೊಡೆದಿದ್ದು ಇವರು, ಡಿಫೆಂಡ್ ಮಾಡಿದ್ದು ನಾನು. ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ ಗೈಸ್. ಇವಾಗ ಎರಡನೇ ಮ್ಯಾಚ್ ನಡೀತೈತೆ. ಒಳ್ಳೆ ಮಜಾ ಇದೆ. ಮೈನ್ ವಿಕೆಟ್ ಬಿದ್ದೋಗೈತೆ.
ಮೈನ್ ವಿಕೆಟ್ ನಮ್ಮ ಕಿಂಗು ಔಟ್ ಆಗ್ಬಿಟ್ಟಿದ್ದಾರೆ. ಓವರ್ ನೀವು ನಿಂತು ಆಡಿಗಳಿ. ನಮ್ಮ ಕಿಂಗ್ ಔಟ್ ಆಗ್ಬಿಟ್ಟಿದ್ದಾರೆ. ನಮ್ಮದು ಮೇನ್ ವಿಕೆಟ್ ಹೋಗ್ಬಿಟ್ಟಿದೆ. ಪರವಾಗಿಲ್ಲ, ನಾವಿದ್ದೀವಿ ಬಸ್ ಮಾಡೋದು ಹೊಡಿಲೇಬೇಕು, ನೋಡೋದು ಏನಾಗುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಕೋಚ್ ಬ್ಯಾಟಿಂಗ್ ತೋರಿಸ್ತೀವಿ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ಇದು ಈಗ ಕೋಚ್ ಔಟ್ ಆಯ್ತಾರೆ ಅಂತ ಆಪೋಸಿಟ್ ಟೀಮ್ ಅವ್ರು ಚಾಲೆಂಜ್ ಮಾಡಿದ್ದಾರೆ. ನಮ್ಮ ಕೋಚ್ 6 ಹೊಡಿತಾರೆ. 4 ಆಯ್ತು. ಏನೋ ಒಂದು ಹೊಡೆದ್ರೆ ನಮ್ಮ ಕೋಚ್ ವಿ ಲವ್ ಯು. ಈ ಬಾಲು ಹೋಗುತ್ತೆ ಪಕ್ಕ. ಫೋಟೋ ಇತ್ತು ಹೆಂಗೆ ಸಿಕ್ಸರ್ ಹೊಟ್ಟೋಯ್ತು. ಬರೀ 17 ರನ್ ಹೊಡೆದಿದ್ದು 6 ಬಾಲ್ ಡಿಫೆಂಡ್ ಮಾಡ್ಕೊಬಿಟ್ವಿ. 6 ಬಾಲ್ಗೆ ಆಡಬೇಕಾಯಿತು. ಹೆಂಗ್ ಡಿಫೆಂಡ್ ಮಾಡಿದೀನಿ ಅಂದ್ರೆ ಕೊಟ್ಟಿದ್ದೆ 2 ಕ್ರೆಡಿಟ್ ಗೋಸ್ಟು ನಮ್ಮ ರಿಕ್ಕಿ ಅಂಡ್ ನಮ್ಮ ಕಾಂಪೌಂಡ್ರು ಸಖತ್ತಾಗಿ ಡಿಫೆಂಡ್ ಮಾಡಿದ್ರು. ಸೂಪರ್ 2 ಮ್ಯಾಚ್ 2 ವಿಕೆಟ್ ಗೆದ್ವಿ. ಈಗ ನೆಕ್ಸ್ಟ್ ಮ್ಯಾಚ್ ನಡೀತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದೆ, ಈ ಮ್ಯಾಚ್ ಗೆಲ್ತೀವಿ. 3-3 ವಿಲ್ ಬಿ ವಿನ್ನಿಂಗ್ 3 out of 3. ಓಕೆ, ಲೆಟ್ಸ್ ಗೋ, ಹೋಪ್ ಫಾರ್ ದ ಬೆಸ್ಟ್. ಗೈಸ್, ಲಾಸ್ಟ್ ಮ್ಯಾಚ್ದು ಅಪ್ಡೇಟ್ ಏನಪ್ಪ ಅಂದರೆ ಅದನ್ನು ನಾವೇ ಗೆದ್ವಿ. ಒಟ್ಟಿನಲ್ಲಿ ಇವತ್ತು 3-3 ನಾವೇ ಗೆದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಜೊತೆಗೆ ರಿಕ್ಕಿ ನನಗೆ ಚಾಲೆಂಜ್ ಮಾಡಿದ ಫಸ್ಟ್ ಬಾಲ್ ಔಟ್ ಆಯ್ತೀನಿ ಅಂತ. ಅವ್ನ ಕಣ್ಣು ಮುಂದೆನೇ 3-3 ಹೊಡೆದಿದ್ದೀನಿ. 3 6 ಹೊಡೆದಿದ್ದೀನಿ, ಹ್ಯಾಟ್ರಿಕ್ 6. ನಮ್ಮ ಅಧ್ಯಕ್ಷರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಒಳ್ಳೆ ಲೈನು ಲೆಂತಲ್ಲಿ ಹಾಕ್ಕೊಟ್ಟಿದ್ದಕ್ಕೆ. ಇದೇ ರೀತಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬು, ಕಾಮೆಂಟ್ ಎಲ್ಲ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಳ್ಳೇದು ಮಾಡಿ, ಒಳ್ಳೇದಾಗಲಿ. ಜೈ ಕರ್ನಾಟಕ.